ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇದು? ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಈ 3 ಜನಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಬಂದಿರೋ VIP ಗಳ ಜೊತೆ ಜಗಳ ಆಡ್ತಿದ್ದಾರೆ. ಇದರಿಂದ ನಮ್ಮ ಮನೆ ಮರ್ಯಾದೆ ಅದೇ ಥರ ನಡ್ಕೋಬೇಕು. ಈ ಥರ ಎಡವಟ್ಟಾಗುತ್ತೆ ಅಂತಾನೆ ರಿಸೆಪ್ಷನ್ ಬೇಡ ಅಂದಿದ್ದು. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಜಗಳ ಆಡಬೇಡಿ ಅಂತ ನಿಮ್ಮ ಕಡೆಯವ್ರಿಗೆ ಹೋಗಿ ಹೇಳಿ. ಒಂದ್ ನಿಮಿಷ ಇರಿ. ಯಾಕೆ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಿದ್ದೀರಾ? ಹೋಗ್ಲಿ ಬಿಡಿ. ಅಲ್ಲಮ್ಮ ದೀಪು, ಯಾರು ಜಗಳ ಮಾಡ್ತಿರೋದು? ನಾವು ಕೂತಿರೋ ಚೇರಲ್ಲಿ ಅವ್ರು ಬಂದೇ ಜಗಳ ಮಾಡ್ತಿರೋದು. ನೀವು ಅಣ್ಣ ಬಿಡಿ. ಒಂದ್ ಮನೆಗೆ ಅದಾದ ಒಂದ್ ಪದ್ಧತಿ ಇರುತ್ತೆ, ಅದನ್ನ ನಾವು ಅನುಸರಿಸ್ಕೋಬೇಕು. ಅದನ್ನ ಬಿಟ್ಟು ಕುರ್ಚಿಗೋಸ್ಕರ ಜಗಳ ಆಡ್ತಿದ್ದೀರಾ ಅಲ್ವಾ? ಅವ್ರು ಕೂತಾಗಿದೆ, ನೀವು ಹೋಗಿ ಅಲ್ಲೆಲ್ಲಾದ್ರೂ ಕೂತ್ಕೊಳ್ಳಿ. ಅಂದ್ರೆ ಅವ್ರು ಮುಂದಿನ ಸಾಲಲ್ಲಿ ಕೂತ್ಕೋಬೇಕು, ನಾವು ಹಿಂದಿನ ಸಾಲಲ್ಲಿ ಕೂತ್ಕೋಬೇಕಾ? ಲೇ ದೀಪ, ಅವರು ನಿನಗೋಸ್ಕರ ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರು ಮಾತಾಡಿದ್ರೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ, ಇದು ನಿನಗೆ ನ್ಯಾಯ ಅನ್ನಿಸ್ತಿದ್ಯಾ? ಅತ್ತೆ ನೀವ್ ಸುಮ್ನಿರಿ, ನಾ ಮಾತಾಡ್ತಿದ್ದೀನಲ್ವಾ? ಅಲ್ಲ ದೀಪ, ಅತ್ತೆ ಸುಮ್ನಿರಿ. ನೋಡಿ, ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಆದರೆ ಈ ಕೂತ್ಕೊಳ್ಳೋ ಕುರ್ಚಿಗೋಸ್ಕರ ಗಲಾಟೆ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಾವು ಯಾರನ್ನು ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲರೂ ನಮಗೆ ಅತಿಥಿಗಳೇ. ನೋಡಿ, ಅಲ್ಲಿ ಬೇಕಾದಷ್ಟು ಚೇರುಗಳು ಖಾಲಿ ಇದೆ. ದಯವಿಟ್ಟು ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳಿ. ಸಾಕು, ಸುಮ್ಮನೆ ಇರ್ರಿ. ಎಲ್ಲರನ್ನೂ ಒಂದೇ ತರ ನೋಡೋರು ಎಲ್ಲ ಕಡೆನೂ ಒಂದೇ ತರ ಚೇರ್ ಹಾಕಿಸ್ಬೇಕಾಯ್ತು. ಏನ್ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ಇಲ್ಲಿ ಮಾತ್ರ ಸೋಫಾ ಹಾಕ್ಸಿದಿರ, ಅಲ್ಲಿ ಚೇರ್ಗಳು ಹಾಕ್ಸಿದಿರ. ನಿಮ್ಮವರೆಲ್ಲ ಸೋಫಾ ಮೇಲೆ ಕೂತ್ಕೊಬೇಕು, ನಾವು ಮಾತ್ರ ಚೇರ್ ಮೇಲೆ ಕೂತ್ಕೊಬೇಕು. ಯೋಯ್ ಮದುಮಗ, ಇಷ್ಟೆಲ್ಲ ಜಗಳ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದಿಲ್ಲಯ್ಯ. ಏನೋ ನಮ್ಮೂರೊಳಿಯ ಅಂತ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದ್ರೆ ಇಷ್ಟೇನೆ ನಮಗೆ ಮರ್ಯಾದೆ. ನೋಡಿ ಇವ್ರೆ, ಆಗಿದ್ದಾಗೋಯ್ತು, ಅದನ್ನೇ ದೊಡ್ಡದು ಮಾಡಬೇಡಿ. ಅಷ್ಟೊಂದು ಕುರ್ಚಿಗಳು ಹಾಕ್ಸಿದೀವಲ್ವಾ, ಅಲ್ಲೇ ಎಲ್ಲಾದ್ರೂ ಕೂತ್ಕೊಳ್ಳಿ. ಯೋಯ್, ಅಲ್ಲೇನ್ ಮಾತಾಡ್ತಿದೆಯಾ? ಗಂಡ್ಸಾದ್ರೆ ಇಲ್ಲಿ ಬಂದು ಮಾತಾಡೋ. ಆವಾಗ್ಲಿಂದ ನಾನು ನೋಡ್ತಿದ್ದೀನಿ, ಅಲ್ಲೇ ನಿಂತ್ಕೊಂಡು ಪುಂಗಿ ಊತವನೆ. ನಾವ್ ಹೇಳಿದನ್ನ ಒಂದ್ ಚೂರು ತಲೆಗೆ ಹಾಕೋತಿಲ್ಲ. ನೀವ್ ಯಾರೀ ನನ್ ಗಂಡನ ಬಗ್ಗೆ ಮಾತಾಡಕ್ಕೆ? ನಿಮ್ಗೇನು ಅರ್ಹತೆ ಇದೆ? ಏನಮ್ಮ ತಾಯಿ, ಏನೋ ಜಯರಾಮಣ್ಣನ ಮಗಳು ಅಂತ ಆರ್ತಕ್ಷತೆಗೆ ಬಂದ್ರೆ ಈ ರೀತಿ ನಾ ಮರ್ಯಾದೆ ಕೊಡೋದು? ಮರ್ಯಾದೆ ಬರೀ ಬಯಸಿದ್ರೆ ಸಾಲಲ್ಲ, ನೀವು ನಮ್ಗೆ ಕೊಡ್ಬೇಕು, ಆಗ್ಲೇ ನಿಮ್ಗೆ ಸಿಗೋದು. ಅಂದ್ರೆ ನಮಗೆ ಮರ್ಯಾದೆ ಕೊಡಕ್ ಬರಲ್ಲ ಅಂತ ನಮಗೆ ಮರ್ಯಾದೆ ಸಿಗೋದಿಲ್ವಾ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ದಯವಿಟ್ಟು ಸುಮ್ನಿರಿ. ನಿಮ್ಮಿಂದ ನಮ್ಮ ಮನೆ ಮರ್ಯಾದೆ ಹಾಳಾಗ್ತಿದೆ. ನಿಮ್ ಕೈ ಮುಕ್ಕೊಂಡು ಕೇಳ್ಕೊತಿದ್ದೀನಿ. ಅಂದ್ರೆ
ಊರವ್ರ ಮುಂದೆ ಅವತ್ತು ನಿಮ್ಮ ಮರ್ಯಾದೆ ಹೋಗ್ತಿದ್ದಾಗ ನಾವು ಊರವರೆಲ್ಲ ಸೇರಿ ನಿನ್ನ ಮದುವೆ ಮಾಡಿಸಿದಕ್ಕೆ ನಮ್ಗೆ ಒಳ್ಳೆ ಮರ್ಯಾದೆ ಕೊಡ್ತಿದ್ಯಾ? ಏನಮ್ಮ ನಮ್ಗೇನು ಮರ್ಯಾದೆ ಇಲ್ವಾ? ಮರ್ಯಾದೆ ಹೋದ್ಮೇಲೆ ನಾವು ಯಾರು ಇಲ್ದಿರೋದಿಲ್ಲ, ಆದರೆ ಸುಮ್ಮನೆ ಅಂತ ಹೋಗೋದಿಲ್ಲ. ಎಲ್ಲರ ಮರ್ಯಾದೆ ಕಳೆದ್ಬಿಟ್ಟೆ ನಾವು ಹೋಗೋದು. ನೋಡಿ, ನಿಮ್ಗೆ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಹೊರಡಿ. ನಿಮ್ಗೆ ಯಾರು ಬಲವಂತ ಮಾಡಲ್ಲ. ಅಣ್ಣ ಏನಾಯ್ತಣ್ಣ? ಏನು ವಿಷಯ? ಏನು ಗಲಾಟೆ? ಇನ್ನೇನಪ್ಪ, ನಿನ್ನ ತಂಗಿ ನಮಗೆ ಬುದ್ಧಿ ಹೇಳ್ತಾವಳೆ. ನೋಡ್ ನರಸಿಂಹ, ನಾನು ಇಲ್ಲಿ ಕೂತಿದ್ದೆ, ಸ್ಟೇಜ್ ಮೇಲೆ ಹೋಗಿ ಬರೋಷ್ಟ್ರೆ ಅಲ್ಲಿ ಬಂದು ಕೂತಿದ್ರು. ಬಿಟ್ಕೊಡಂದ್ರೆ ಜಗಳಕ್ಕೆ ಬರ್ತಾರೆ. ಅಣ್ಣ, ಇವ್ರನ್ನ ದಯವಿಟ್ಟು ಆಚೆ ಕಟ್ಕೊಂಡು ಹೋಗಿ. ಬಾಣ ನೀವು ಬನ್ನಿ, ನಾನು ಮಾತಾಡ್ತೀನಿ. ಬನ್ನಿ 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 ಬಿಡು ನರಸಿಂಹ. ಬರ್ರಿ ಬರ್ರಿ ಇವಳಿಗೆ ನಮ್ಮ ಅಣ್ಣ ಅದಕ್ಕೆ ಎಲ್ಲಿ ಹೋದ್ರು? ಅಲ್ಲಮ್ಮ ದೀಪ, ನಿನ್ನ ಊರಿಂದ ಬಂದವರೆಲ್ಲ ಹಾಗೆ ಹೊರಟೋಗ್ಬಿಟ್ರಲ್ಲಮ್ಮ. ಪಾಪ ಅವರೆಲ್ಲ ಊಟನೂ ಮಾಡಿಲ್ಲ. ಹೋಗ್ಲಿ ಬಿಡಿ ಮಾವ. ನನ್ನ ಗಂಡನ ಬಗ್ಗೆ, ನನ್ನ ಮನೆತನದ ಬಗ್ಗೆ ಕೀಳಾಗಿ ಮಾತಾಡೋರ್ನ ನಾನು ಸಹಿಸಲ್ಲ. ಮಾವ, ಏನಮ್ಮ? ನನ್ನ ನಿರ್ಧಾರನ ನಾನು ಯಾವತ್ತೂ ಬದಲಾಯಿಸೋದಿಲ್ಲ. ಆವತ್ತೂ ಅಷ್ಟೇ, ಇವತ್ತು ಅಷ್ಟೇ, ಯಾವತ್ತಿಗೂ ಅಷ್ಟೇ. ಚಿರುನೇ ನನ್ನ ಮಗ. ನಾನೀ ಮನೆಗೆ ಸೊಸೆಯಾಗಿ ಬಂದಾಗ ಇದನ್ನ ನೀವು ನನಗೆ ಕೊಟ್ಟಿದ್ರಿ. ಈಗ ಇದನ್ನ ನೀವು ದೀಪನ್ಗೆ ತಲುಪಿಸೋ ಸಮಯ ಬಂದಿದೆ. ಅಲ್ಲಮ್ಮ, ಅದು ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ ಮಾವ. ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.